ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಗೃಹ ಸಚಿವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಕೊಡೋಕ್ಕೆ ನಿಮ್ಮದು ಅದರಲ್ಲಿ ಭಾಳಷ್ಟು ಪಾತ್ರ ಇದೆ ಅಂತ ಮೊದಲನೇದಾಗಿ ನಿಮಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ನಾವು ನಿನ್ನೆ ಸಂಧಾನ ಸಭೆ ಮಾಡಿದಾಗ ನೀವು ಮೊದಲನೇ ಬಾರಿಗೆ ನಮ್ಮನ್ನೆಲ್ಲ ಕರೆದು ಸಂಧಾನ ಮಾಡಿ ಪ್ರತಿ ಸಲ ನಾನು ಕರೀತೇನೆ. ಮೊದಲನೇ ಬಾರಿ ಪಕ್ಷ ನಾಯಕರು ಎಲ್ಲಾ ಟೈಮ್ನಲ್ಲಿ ನೀವು ಅವರಿಗೆ ಹೆಚ್ಚು ಒತ್ತು ಕೊಟ್ರು ಮೊದಲನೇ ಬಾರಿ ಅಂತ ಅವರಲ್ಲ. ಇದು ಎಂಥದ್ದು? ಈ ಅಧಿವೇಶನದಲ್ಲಿ ಮೊದಲ ಬಾರಿ ಅಂತಂದೆ. ಅದನ್ನು ಸೇರಿಸ್ಕೊಬೇಕು. ನೀವೆಲ್ಲ ತಾವು ಕರೆದು ಸರ್ಕಾರಕ್ಕೂ ತಿಳಿ ಹೇಳಿ ಈ ಥರದ ಅಬೆಚುಲ್ ಅಂದರೆ ಪ್ರತಿ ಬಾರಿನೂ ಈ ಥರ ತಪ್ಪುಗಳು ಮಾಡೋವಂಥವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ನೀವು ನೆನ್ನೆ ಸಪೋರ್ಟ್ ಮಾಡಿದ್ದೀರಾ. ಮತ್ತು ವಿಶೇಷವಾಗಿ ನಮ್ಮ ಗೃಹ ಸಚಿವರು ಧೈರ್ಯವನ್ನು ಅಲ್ಲಿರೋವಂಥ ರಾಮನಗರ ಜಿಲ್ಲೆದು ಒಂದು ಹಿಡಿತ ಏನಿದೆ ಅದನ್ನು ಬಿಟ್ಟು ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ. ನಮ್ಮ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ, ಈ ಲಾಯರ್ಸ್ ನಾವೆಲ್ಲ ನೋಡಿದ್ದೀರಿ ಅವ್ರ ಸ್ಟ್ರೈಕ್ಗಳು. ಈಗ ಕರೆದು ನಾಳೆಗೂ ಕರೆದಿದ್ರು. ಸುಮಾರು ಒಂದು 7-8 ಸಾವಿರ ಜನ ಬಂದಿದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗ್ತಾಯಿತ್ತು? ಪೊಲೀಸರದು ಗಲಾಟೆ, ಮತ್ತೆ ನ್ಯಾಯಾಂಗ ತನಿಖೆ, ಮತ್ತೆ ಅವ್ರ ಮೇಲೆ CBI ತನಿಖೆ, ಈ ಥರದ್ದೆಲ್ಲ ಆಗ್ತಾಯಿತ್ತು. ಅದನ್ನು ತಪ್ಪಿಸಿದ್ದೀರ. ಅದಕ್ಕೋಸ್ಕರ ನಿಮಗೂ ಕೂಡ ಈ ಥರದ ಅಧಿಕಾರಿಗಳು, ಈ ಥರದ ವ್ಯಕ್ತಿಗಳ ಬಗ್ಗೆ ನೀವು ಕ್ರಮ ತೆಗೆದುಕೊಂಡಿದ್ದೀರ. ನಾವು ನಮ್ಮ ಹೋರಾಟಕ್ಕೆ ನೀವು ಸ್ಪಂದನೆ ಮಾಡಿದ್ದೀರಾ. ನಮ್ಮ ಹೋರಾಟಕ್ಕೆ ಜಯ ಆಗಿದೆ. ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಗೃಹ ಸಚಿವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಕೊಡೋಕ್ಕೆ ನಿಮ್ಮದು ಅದರಲ್ಲಿ ಭಾಳಷ್ಟು ಪಾತ್ರ ಇದೆ ಅಂತ ಮೊದಲನೇದಾಗಿ ನಿಮಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ನಾವು ನಿನ್ನೆ ಸಂಧಾನ ಸಭೆ ಮಾಡಿದಾಗ ನೀವು ಮೊದಲನೇ ಬಾರಿಗೆ ನಮ್ಮನ್ನೆಲ್ಲ ಕರೆದು ಸಂಧಾನ ಮಾಡಿ ಪ್ರತಿ ಸಲ ನಾನು ಕರೀತೇನೆ. ಮೊದಲನೇ ಬಾರಿ ಪಕ್ಷ ನಾಯಕರು ಎಲ್ಲಾ ಟೈಮ್ನಲ್ಲಿ ನೀವು ಅವರಿಗೆ ಹೆಚ್ಚು ಒತ್ತು ಕೊಟ್ರು ಮೊದಲನೇ ಬಾರಿ ಅಂತ ಅವರಲ್ಲ. ಇದು ಎಂಥದ್ದು? ಈ ಅಧಿವೇಶನದಲ್ಲಿ ಮೊದಲ ಬಾರಿ ಅಂತಂದೆ. ಅದನ್ನು ಸೇರಿಸ್ಕೊಬೇಕು. ನೀವೆಲ್ಲ ತಾವು ಕರೆದು ಸರ್ಕಾರಕ್ಕೂ ತಿಳಿ ಹೇಳಿ ಈ ಥರದ ಅಬೆಚುಲ್ ಅಂದರೆ ಪ್ರತಿ ಬಾರಿನೂ ಈ ಥರ ತಪ್ಪುಗಳು ಮಾಡೋವಂಥವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ನೀವು ನೆನ್ನೆ ಸಪೋರ್ಟ್ ಮಾಡಿದ್ದೀರಾ. ಮತ್ತು ವಿಶೇಷವಾಗಿ ನಮ್ಮ ಗೃಹ ಸಚಿವರು ಧೈರ್ಯವನ್ನು ಅಲ್ಲಿರೋವಂಥ ರಾಮನಗರ ಜಿಲ್ಲೆದು ಒಂದು ಹಿಡಿತ ಏನಿದೆ ಅದನ್ನು ಬಿಟ್ಟು ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ. ನಮ್ಮ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ, ಈ ಲಾಯರ್ಸ್ ನಾವೆಲ್ಲ ನೋಡಿದ್ದೀರಿ ಅವ್ರ ಸ್ಟ್ರೈಕ್ಗಳು. ಈಗ ಕರೆದು ನಾಳೆಗೂ ಕರೆದಿದ್ರು. ಸುಮಾರು ಒಂದು 7-8 ಸಾವಿರ ಜನ ಬಂದಿದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗ್ತಾಯಿತ್ತು? ಪೊಲೀಸರದು ಗಲಾಟೆ, ಮತ್ತೆ ನ್ಯಾಯಾಂಗ ತನಿಖೆ, ಮತ್ತೆ ಅವ್ರ ಮೇಲೆ CBI ತನಿಖೆ, ಈ ಥರದ್ದೆಲ್ಲ ಆಗ್ತಾಯಿತ್ತು. ಅದನ್ನು ತಪ್ಪಿಸಿದ್ದೀರ. ಅದಕ್ಕೋಸ್ಕರ ನಿಮಗೂ ಕೂಡ ಈ ಥರದ ಅಧಿಕಾರಿಗಳು, ಈ ಥರದ ವ್ಯಕ್ತಿಗಳ ಬಗ್ಗೆ ನೀವು ಕ್ರಮ ತೆಗೆದುಕೊಂಡಿದ್ದೀರ. ನಾವು ನಮ್ಮ ಹೋರಾಟಕ್ಕೆ ನೀವು ಸ್ಪಂದನೆ ಮಾಡಿದ್ದೀರಾ. ನಮ್ಮ ಹೋರಾಟಕ್ಕೆ ಜಯ ಆಗಿದೆ. ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.